ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಹುಲಿ ಅಣ್ಣಂಗೆ ಇವತ್ತು ಭರ್ಜರಿ ಬೇಟೆ. ನನಗೆ ಒಳ್ಳೆ ಕಾಸು. ಈ ಹುಡುಗಿಯರ ಜೊತೆ ಇಬ್ರು ಹುಡುಗಿಯರು ಬಂದಿದ್ರೆ ಇನ್ನೂ ಒಳ್ಳೆ ಕಾಸು ಸಿಕ್ಕಿರೋದು. ಕಂಗಣ ಅಳ್ಬೇಡಿ, ಅಕ್ಕಂಗೇನು ಆಗಿರಲ್ಲ. ನೀವೆಲ್ಲ ಇರ್ತೀರ ಅಂತ ನಿಮ್ ನಂಬಿಕೆ ಮೇಲೆ ಅಲ್ವೇ ನಮ್ಮ ಅವಳು ಬಿಟ್ಟಾಗಿತ್ತು. ಈಗ ಬರೋಷ್ಟೊಳಗೆ ಅವಳು ನಿಲ್ದಕ್ ಮಾಡಿದ್ದೀರ. ಗಂಗಣ್ಣ ನಮ್ಗೇನ್ ಗೊತ್ತು ಅವ್ರು ಒಳ್ಳೆಯವರ ಕೆಟ್ಟವ್ರ ಅಂತ? ನಾವೇನ್ ಬೇಕಂತ ಕಳ್ಸಿದ್ವಾ? ಈ ಊರಿಗೆ ಬರೋದ್ ಬೇಡ ಅಂತ ಹೇಳಿದೆ. ಈಗ ಈ ಊರ ಕರ್ಕೊಂಬಂದ್ ನನ್ ಮಗಳು ನಿಲ್ದಕ್ ಮಾಡ್ಬಿಟ್ರಲ್ಲ. ಗಂಗಣ್ಣ ಏನೇನೋ ಯೋಚನೆ ಮಾಡ್ಬಿಡಿ. ಒಂದ್ ವೇಳೆ ಅವ್ರು ಒಳ್ಳೆಯವರೇ ಆಗಿದ್ದು ಮಾತಾಡ್ಸಕ್ ಕರ್ಕೊಂಡು ಹೋಗಿದ್ರೆ? ಅಲ್ಲಮ್ಮ, ಅವನು ಒಳ್ಳೆನಾಗಿದ್ದಿದ್ರೆ ನಿಮ್ಮ ಅಪ್ಪ ಕರಿತಿದ್ದಾರೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ದ. ಗಂಗಣ್ಣ ಅದರೆಲ್ಲ ಏನೂ ಆಗಿರಲ್ಲ. ಅಕ್ಕ ಇಲ್ಲೇ ಎಲ್ಲಾದ್ರೂ ಇರ್ತಾಳೆ, ಹುಡ್ಕೋಣ ಬನ್ನಿ. ಅಪ್ಪ, ಈರಣ್ಣ, ಅಪ್ಪ ಊರ್ ಜನ ಜೊತೆ ಬರ್ತಾರೆ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಅಪ್ಪ ಸುಮ್ಮ ಇಬ್ರೇ ಬರ್ತಿದ್ದಾರೆ. ಇದೇನಪ್ಪ, ಹುಲಿ ಅಣ್ಣ ಬರ್ತಾನೆ ಅಂದ್ಕೊಂಡ್ರೆ ಹುಡುಗಿ ಅಪ್ಪಯ್ಯ ಬರ್ತಾವನೆ. ಇಲ್ಲೇ ಇದ್ರೆ ನಾನು ಸಿಕ್ಕಾಕೊಳ್ಳೋದು ಪಕ್ಕ. ಹಲೋ, ಹೌದಾ? ಅಜ್ಜಿಗೆ ಹುಷಾರಿಲ್ವಾ? ಆಯ್ತಾಯ್ತು, ಬರ್ತಾ ಇದ್ದೀನಿ. ಆಯ್ತು ಶ್ರೇಮ, ನಮ್ಮ ಮನೇಲಿ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತೆ. ನಾನು ಅರ್ಜೆಂಟ್ ಹೋಗ್ಬೇಕು. ಗಂಗಣ್ಣ ಬಂದ್ರೆ ಹೇಳ್ಬಿಡು. ಅಯ್ಯೋ ಅಣ್ಣ ಅಣ್ಣ, ಅಪ್ಪ ಸುಮಾ, ಅಪ್ಪ ಇಲ್ಲಿ ಇಲ್ಲಿ. ಸ್ನೇಹ, ಸ್ನೇಹ, ನಿಂಗೇನಾಗಿಲ್ಲ ತಾನೆ? ನನ್ಗೇನಾಗತ್ತಪ್ಪ? ಗಂಗಣ್ಣ ನಾನು ಹೇಳಿಲ್ವಾ ನಮ್ ಸ್ನೇಹಕ್ಕಂಗೆ ಏನೂ ಆಗಲ್ಲ ಅಂತ? ಏನಾಯ್ತು? ಅಪ್ಪ ಏನಕ್ಕೆ ಇಷ್ಟೊಂದು ಗಾಬರಿಲಿದ್ದಾರೆ? ಅಕ್ಕ ಹಿಂಗೆ ಯಾರೋ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಗಂಗಣ್ಣ ಗಾಬರಿ ಆಗ್ಬಿಟ್ಟಿದ್ರು. ನಮಗೂ ತುಂಬಾ ಟೆನ್ಷನ್ ಆಗೋಗಿತ್ತು. ಹೌದಕ್ಕ, ಆ ಈರಣ್ಣ ಎಲ್ಲಿ? ಇಷ್ಟೊತ್ತು ಇಲ್ಲೇ ಇದ್ರು. ನೀವು ಬರೋದನ್ನ ನೋಡಿ ಯಾವುದೋ ಫೋನ್ ಬಂತು, ಅಜ್ಜಿಗೆ ಹುಷಾರಿಲ್ಲ ಅಂತ ಹೊರಟೋದ್ರು. ನಾನು ಹೇಳಿಲ್ವಾ, ಆ ಮನುಷ್ಯ ನಮ್ಮ ನೋಡ ಓಡ ಹೋಗಿದ್ದಾನೆ. ನೀವೇನು ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಅಕ್ಕ, ಆ ವ್ಯಕ್ತಿ ನಮಗ್ ಸುಳ್ಳು ಹೇಳಿ ನೀನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಹೌದಾ? ಅದಕ್ಕೆ ಏನೋ ನಾನು ಇಲ್ಲಿ ಬಂದಾಗ ಯಾರು ಜನನೇ ಇರ್ಲಿಲ್ಲ. ನಾನು ಕೇಳಿದಾಗ ಅದು ಇದು ಅಂತ ನೆಪ ಹೇಳ್ತಿದ್ರು. ನಿಂಗೇನು ಆಗಿಲ್ವಲ್ಲ, ಅದೇ ನಮ್ಮ ಪುಣ್ಯ. ನಿನಗೆ ಯಾರು ಏನೇ ಹೇಳಿ ಕರೆದ್ರು ನೀನು ಒಬ್ಳೆ ಹೋಗ್ಕೊಡ್ದು. ಸ್ನೇಹಕ್ಕನೇ ಹೋಗ್ತೀನಿ ಅಂದ್ರು ನಾನಂತೂ ಕಳ್ಸಲ್ಲ. ಅಪ್ಪ, ಈ ವಿಷಯ ಕಂಟಿಯವ್ರಿಗೆ ಗೊತ್ತಾಗೋಯ್ತಾ? ಇಲ್ಲ ಅಕ್ಕ, ಅವಂಗೆ ಈ ವಿಷಯ ಗೊತ್ತಿಲ್ಲ. ಅವಂಗೇನಾದ್ರೂ ಗೊತ್ತಾದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಮೊದ್ಲೇ ಅವ್ರಿಗೆ ನನ್ನ ಮೇಲೆ ಸಿಟ್ಟಿದೆ. ಇನ್ನ ಯಾರನ್ನೋ ನಂಬ್ಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ಅವ್ರಿಗೇನಾದ್ರು ಗೊತ್ತಾದ್ರೆ ಅವ್ರ ಕೋಪ ಡಬಲ್ ಆಗುತ್ತೆ ಅಷ್ಟೇ. ಪ್ಲೀಸ್ ನೀವು ಯಾರು ಅವ್ರಿಗೇನು ಹೇಳ್ಬೇಡಿ. ಸರಿ ಸರಿ, ಆ ದುಷ್ಟರು ಕಣ್ಣಿಗೆ ಬೀಳಕ್ಕಿಂತ ಮೊದಲು ನಾವು ಇಲ್ಲಿಂದ ಮನೆಗೆ ಹೋಗೋಣ ಬನ್ನಿ. ಅಚ್ಚೋಟು ಧೈರ್ಯ ಇದ್ರೆ ನಮ್ಮನೆ ಅನ್ನ ತಿನ್ಕೊಂಡು ನನ್ನೇ ನೋಡಿ ಬಗ್ಲತ್ತಾಳವಳು. ಅವಳಂತೂ ನಾನು ಸುಮ್ಕೆ ಬಿಡೋಕ್ಕಿಲ್ಲ. ಯಾರ ಮ್ಯಾಗ ಕೋಪ ಮಾಡ್ಕೊಂಡಿದ್ಯಾ ಬಂಗಾರ? ಪಾರ್ಟಿ ಆಫೀಸಲ್ಲಿ ಯಾರಾದ್ರೂ ಏನಾದ್ರು ಅಂದ್ರ ಅವ? ಅಪ್ಪಯ್ಯ ಎಲ್ಲಿ ವಸು? ಹಳೆಯಂದ್ರು ಬರೋದು ತಡ ಆಯ್ತದೆ ಅಂತ ವಸು ಫೋನ್ ಮಾಡಿದ್ರು. ಮೊದಲು ಈಸಿಯನ್ನ ಅವ್ರಿಗೆ ಹೇಳ್ಬೇಕು. ತಂಗಿ ಮಗಳು ಅಂತ ಅವಳನ್ನ ಭುಜದ ಮ್ಯಾಕೆ ಎತ್ಕೊಂಡು ತಿರ್ಗಾಡ್ಸಿದ್ದಕ್ಕೆ ಈಗ ನಮ್ಮ ಮನೆಗೆ ಬೆಂಕಿ ಹಚ್ಚಕ್ ನಿಂತವಳು. ಯಾರ ಬಗ್ಗೆ ಹೇಳ್ತಿದ್ಯಾವ? ಇನ್ಯಾರು? ಆ ರಾಧನ್ ಬಗ್ಗೆ ಹೇಳ್ತೀನಿ. ರಾಧಾ ಜೈಲಾಗ ಅವಳಲ್ಲ ಬಂಗಾರ, ಯಾಕೆ ಅವಳ ಬಗ್ಗೆ ಮಾತಾಡ್ತಿದ್ಯಾ? ಅವಳು ಜೈಲ್ನಿಂದ ಬೇಲ್ ತಕೊಂಡು ವಾಪಸ್ ಬಂದವಳೆ ಕಣವ.
ಆ ಕ್ರಿಮಿನಲ್ಗೆ ಹೇಗವ ಬೇಲ್ ಸಿಕ್ತು? ನರಿಗೆ ಊರೆಲ್ಲ ನೆಂಟ್ರಂತೆ. ಮಾಯ್ದಾಗ ಮಾತಾಡಿ ಅದ್ಯಾರನ್ನ ಬುಟ್ಟಿಗೆ ಹಾಕೊಂಡು ಅವ್ರ ಮೂಲಕ ಹೊರಗೆ ಬಂದವಳೋ ಇವನು. ಅದ್ ಸರಿ, ಆ ರಾಧಾ ಬಿಡುಗಡೆ ಆಗೋಳೆ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಪಾರ್ಟಿ ಆಫೀಸ್ನಾಗೆ ನನ್ನ ಮುಂದೆನೆ ಅದ್ಯೋಟು ಧಿಮಾಕಿಂದ ಬಂದು ಕುಂತ್ಕೊಂಡು ಈಟ್ ದಿನ ನಾನು ಕೂರ್ತಿದ್ ಕುರ್ಚಿ ಮ್ಯಾಕೆ ಇನ್ ಮುಂದೆ ಅವಳು ಕೂರಕ್ ಹೊಂಟವಳು. ಆ ಪಾರ್ಟಿ ಆಫೀಸ್ನವರು ನಾನು ಪಕ್ಷ ಬಿಟ್ಟಿದ್ದಕ್ಕೆ ಇನ್ಮ್ಯಾಕೆ ನಮ್ಮ ಊರಿನ ಉಸ್ತುವಾರಿನ ಅವಳಕ್ ಕೊಡ್ತಾರಂತೆ. ಕೊಳ್ಳಿ ಸುಳ್ಳಿ ಇನ್ಮ್ಯಾಕೆ ನಮ್ಮ ಊರಿನ ಉಸ್ತುವಾರಿನ ನೋಡಕ್ ನಿಂತ್ಕೊತಾಳೆ. ಕೇರ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತೋನಾಗೆ ಈ ಪಾರ್ಟಿ ಸಾಹೇಬಂಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಅಜ್ಜಿ, ಅದು ತಾನಾಗೆ ಬಂದಿರಲ್ಲ. ಈ ರಾಧಾ ಅವ್ರ ಕಿವಿ ಚುಚ್ಚಿ ಏನೋ ಗಿಮಿಕ್ ಮಾಡಿರ್ತಾಳೆ. ಆಟೆ ಅಲ್ಲ ಬಸ್ಸು. ನಾನು ಹೊರಡ್ತಿದ್ದಂಗೆ, ಏ ಬಂಗಾರಮ್ಮ, ನಿನ್ ಮಗ ಸೊಸೆ ಊರಿಂದ ಊರಿಗೆ ಹೋಗವ್ರಲ್ಲ, ಅವ್ರು ವಾಪಸ್ ತಿರುಗಿ ಬರ್ತಾರ ನೋಡು ಅಂತ ನನಗೆ ಧಮಕಿ ಹಾಕ್ತಾಳೆ. ಆ ಮನೆ ಹಾಳಿಗೆ ನಿನ್ ಹೆಸರು ಹಿಡಿದು ಕರೆಯೋಷ್ಟು ಸೊಕ್ಕ ಬಂದಿದ್ಯಾ? ಅವಳ ಸೊಕ್ಕನ್ನ ಒಂದು ಕ್ಷಣದಾಗ ಮುರಿದಾಕ್ತೀನಿ ಕಣವ. ಆದ್ರೆ ನನ್ಗಿರೋದು ಒಂದೇ ಒಂದು ಚಿಂತೆ, ಆ ಕೆಡಕಿ ಎಲ್ಲಿ ನಮ್ಮ ಮಕ್ಳಿಗೆ ಯೋನಾನ ಮಾಡ್ಬಿಡ್ತಾಳೋ ಅಂತ. ಹಂಗೆಲ್ಲ ಏನು ಆಗಕ್ಕಿಲ್ಲ, ಸುಮ್ಕಿರು ಬಂಗಾರ. ಅವಳು ಯೋಳಿರೋದಕ್ಕೂ ನಮ್ಮ ಕಂಟಿ ಸ್ನೇಹಂಗೆ ಫೋನ್ ವಾಗದೆ ಇರೋದಕ್ಕೂ ನಂಗೆ ಯಾಕೋ ಸ್ಯಾನೆ ಆತಂಕ ಆಯ್ತೈತೆ ಕಣವ. ವೇಳೆ ಅವ್ರು ಹೇಳ್ದಂಗೆ ಮಾಡಿದ್ರೆ ಮನೇಲಿ ಇದ್ಕೊಂಡೆ ಇಷ್ಟೆಲ್ಲ ಆಟಾಡಿದ್ಲು, ಇನ್ ಇವಾಗ ಬಿಡ್ತಾಳೇನವ್ವ? ನಂಗೂ ಅದೇ ದಿಗ್ಲು ಬಸ್ಸು. ಬೇಲ್ ತಕ್ಕಂಡು ಆಚೆ ಕಡೆಗೆ ಬಂದವಳು ನಮ್ಮ ಕಿಸಾಕಾರ್ದೆ ಬಿಡ್ತಾಳ. ನೀ ಏನ್ ಬಂಗಾರ, ಬಾಯ್ ಮಾಡಿದವ್ರಿಗೆ ಕಣ್ಣಲ್ಲೇ ಎದುರಿಸೋಳು ನೀನು. ಇನ್ನ ಬೊಗಳೆ ಬಿಡೋಳಿಗೆ ದಿಗ್ಲು ಪಟ್ಕೊಂಡು ಬಂದಿದ್ಯಲ್ಲ. ಓಟೆ ಆಗ್ಲಿ ತಾಯಿ ಜೀವ ಅಲ್ವೇನವ ನಂದು. ನನ್ನ ಉಸಿರೋದು ನನ್ನ ಮಗನಲ್ಲಿ, ಅವನು ಉಸಿರೋದು ಅವನ ಹೆಂಡ್ರಲ್ಲಿ. ಈಗ ಮಾಡಿದ್ರೆ ಅವರಿಬ್ರು ಫೋನ್ಗೆ ಸಿಕ್ತಿಲ್ಲ. ದಿಗ್ಲು ಬೀಳ್ದ ಹೆಂಗಿರ್ಲವ? ಗಾದೆ ಕೇಳಿಲ್ವೇ, ಬೊಗಳ ನಾಯಿ ಕಚ್ಚಕ್ಕಿಲ್ಲ, ಕಚ್ಚ ನಾಯಿ ಬೊಗಳದಿಲ್ಲ ಅಂತ. ಆ ರಾಧನಿಂದ ಏನು ಕಿಸಕ್ಕಾಗಕ್ಕಿಲ್ಲ, ತಲೆ ಕಟ್ಸ್ಕೊಬೇಡ, ಸುಮ್ಕಿರು. ಆಟ ಸುಲಭವಾಗಿ ನನ್ನ ಮಗನ್ನ ಅವಳ ಕೈಲಿ ಮುಟ್ಟಕ್ಕಾಗಕ್ಕಿಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೂ ಎಲ್ಲೋ ಒಂದ್ ಕಡೆ ಆ ಊರ್ ಬೇರೆ ಸರಿ ಇಲ್ಲ ಅಂತ ಗಂಗಾದ್ರಪ್ಪ ಹೇಳೋನೆ. ಎಲ್ರು ಸೇರ್ಕೊಂಡ್ಯೋ ನಾನು. ದೊರೆ ಮ್ಯಾಗೆ ದೇವಿ ರಕ್ಷೆ ಇದೆ. 100 ಜನನ್ ಕಾಪಾಡೋ ದೊರೆನ ಆ ದೇವಿನೇ ಕಾಪಾಡ್ತಾಳೆ. ನೀನೇನು ಯೋಚನೆ ಮಾಡಬೇಡ, ದೊರೆಗೇನು ಆಗಕ್ಕಿಲ್ಲ.